ನಾಳೆ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕು ಅಂತ ನಿಜವಾಗ್ಲೂ ಒಂದು ಸ್ವಲ್ಪನೂ ಎನರ್ಜಿನೇ ಇರಲಿಲ್ಲ. ಮಾಡೋಣ ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಕೈಗೆ ಒಂದೇನೋ ಬಂತು, ಒಂದು ಫುಲ್ ಎನರ್ಜಿ ಬಂದುಬಿಡ್ತು. ಸುಮಾರು ದಿನದಿಂದ ಡೌಟ್ ಇತ್ತು, ನೆಕ್ಸ್ಟು ಒಂದು ಅಪ್ಗ್ರೇಡ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ. ಏನಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ಏನಾದರೂ ಒಂದು ಬೆಸ್ಟ್ ಆಗಿರೋದು ತೊಗೊಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಫೈನಲಿ DJ Osmo ಪಾಕೆಟ್ 3 ಕ್ರಿಯೇಟರ್ ಕೊಂಬ ಅಂತ ಬುಕ್ ಮಾಡಿದೆ. ಸುಮಾರು ಯೋಚನೆ ಮಾಡಿ ಕಂಪ್ಯಾರಿಸನ್ ವಿಡಿಯೋಸ್ ನೋಡಿ ಬೇಕಾ ಬೇಡವಾ ಏನೇನಿದೆ ಇದ್ರೊಳಗೆ ಎಕ್ಸ್ಟ್ರಾ ಎಲ್ಲ ನೋಡಿ ಇದು ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇದೆ. ಇವಾಗ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀನಿ. ನಾನು ಎಕ್ಸೈಟ್ ಆಗಲ್ಲ ಅಷ್ಟು ಸುಲಭವಾಗಿ. ಐಫೋನ್ ತೊಗೊಂಡಾಗಲೂ ನಾನು ಯಾರಿಗೂ ಹೇಳೇ ಇರಲಿಲ್ಲ. ಐಫೋನ್ ನನ್ನ ಹತ್ರ ಇರೋದು 16 Pro Max. ಓಕೆನಾ, ಚೆನ್ನಾಗಿತ್ತು ತೊಗೊಂಡಾಗ, ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. 1 TB ತೊಗೊಂಡೆ, ಇಷ್ಟು ಚೆನ್ನಾಗಿದೆ. ಸೊ ನನ್ನ ಹತ್ರ ಇದ್ದಿದ್ದು ಇಷ್ಟು ದಿನ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು ಐಫೋನ್ 16 Pro Max. ಓಕೆನಾ, ಚೆನ್ನಾಗಿತ್ತು, ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಮತ್ತು ಮೆಮೊರಿ ಪ್ರಾಬ್ಲಮ್ ಆಗಬಾರ್ದು, ಯಾಕೆಂದರೆ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ತುಂಬ ಕಡಿಮೆ ಮೆಮೊರಿ ತೊಗೊಂಡಿದ್ದೆ ನಾರ್ಮಲ್ ಆ್ಯಂಡ್ರಾಯ್ಡಿಗೆ ಕಂಪೇರ್ ಮಾಡಿ. ಸೊ ಅದಾದಮೇಲೆ ಅದು ಸಿಕ್ಕಾಬಿಟ್ಟೆ ಮೆಮೊರಿ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತೆ ಚೇಂಜ್ ಮಾಡಿದ್ರೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ 1 TBನೇ ತೊಗೊಂಡಿದ್ದೆ. ಓಕೆನಾ, ಅದು ಚೆನ್ನಾಗಿದೆ. ಆದರೆ ಲೋ ಲೈಟಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, ಅಂದರೆ ಅಷ್ಟು ವರ್ಸ್ಟ್ ಅಂತ ಇಲ್ಲ. ಇವಾಗಲೂ ನಾನು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಓಕೆನಾ, ಅದಕ್ಕೆ ಹಾಕಿದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಟ್ರಾವೆಲ್ ಫ್ರೆಂಡ್ಲಿ. ನಾವೆಲ್ಲಾದರೂ ಸುತ್ತಾಡಕ್ಕೆ ಹೋದಾಗ, ಹೊರಗಡೆ ಹೋದಾಗ ಒಂದು ಒಳ್ಳೆಯ ಆ ಸೀನನ್ನು ಚೆನ್ನಾಗಿ ಶೂಟ್ ಮಾಡೋದಕ್ಕೆ ಸಿನಿಮ್ಯಾಟಿಕಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ನನ್ನ DJIನ ತಗೊಂಡೆ. ಈಗ ತಾನೇ ಜಸ್ಟ್ ಬಂತು, ಕ್ಯಾಮ್ರಾ ಆಫ್ ಆಗಿ ಮಲ್ಕೊಂಡಿದೆ. ಸಖತ್ ಖುಷಿ ಆಗ್ತದೆ ನಿಜವಾಗ್ಲೂ. ಹೆಂಗೆ ಗೊತ್ತಾ, ಅಮೆಝಾನಲ್ಲಿ ಬೆಳಗ್ಗೆ ಫೈನಲ್ ಮಾಡಿಬಿಟ್ಟೆ. ಇಲ್ಲ ಮಧ್ಯಾಹ್ನ 1 ಗಂಟೆ ಬುಕ್ ಮಾಡಿದೆ, 4 o'clock, ಈಗ 5 ಆಯಿತು. ಈಗ ತಂದು ಕೊಟ್ಟಿದ್ದಾರೆ, ಇಷ್ಟು ಬೇಗ ಡೆಲಿವರಿ. ವಾವ್, ಕ್ಯಾಮ್ರಾ ಇದು ನಾನು ಮತ್ತೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸರಿ ಕೊಂಬ ತೊಗೊಂಡ್ಬಿಟ್ಟಿದ್ದೀನಿ. ಇದು ಎಕ್ಸ್ಟ್ರಾ ಬ್ಯಾಟ್ರಿ, ಇದು ಹ್ಯಾಂಡಲು. ಇದ್ರ ಜೊತೆಗೆ ಬೆಸ್ಟ್ ಅಂತಂದರೆ ಮೈಕ್, ಆಯಿತಾ. ಇದಕ್ಕೆ ಎಕ್ಸ್ಟ್ರಾ ಕನೆಕ್ಟಿಂಗ್ ಏನಿಲ್ಲ, ಜಸ್ಟ್ ಆಟೋ ಕನೆಕ್ಟ್, ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಅದಕ್ಕೆ ಕನೆಕ್ಟ್ ಮಾಡೋದೆಲ್ಲ ಬೇಡ. ಚೆನ್ನಾಗಿದೆ. ಇದನ್ನು ನಾನು ರಿವ್ಯೂ ನೋಡಿದ್ದೆ, ಒಬ್ಬರು ಸೆಲೆಬ್ರಿಟಿ ಇದರದ್ದು ರಿವ್ಯೂ ಕೊಡ್ತಿದ್ರು, ಆ್ಯಕ್ಟರ್ ಅವರು. ಅವ್ರದ್ದು ನೋಡಿದ್ಮೇಲೆ ನನಗೆ ಚೆಂದ ಅನ್ನಿಸ್ತು. ಇದು ಸ್ಟ್ಯಾಂಡು, ಇದೆಲ್ಲ ನಾನು ಫುಲ್ ನೋಡಿಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಇದು ಮೈಕ್ದು ಹೆಡ್ಡು ಮತ್ತು ಒಂದು ಸ್ಟ್ರಿಪ್ ಏನೋ ಕೊಟ್ಟಿದ್ದಾರೆ. ಇದಿಷ್ಟು ಇಷ್ಟು ಜನದ ಕನಸು. ಇದು ವೈಲ್ಡ್ ಆ್ಯಂಗಲ್ ಲೆನ್ಸ್ ಇದು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕಿಟ್ಟಲ್ಲಿ ಬಂದಿರೋದು. ಇದ್ರ ಜೊತೆ ಇನ್ನೇನಾದರೂ ಇದೆಯಾ? ಎಕ್ಸ್ಟ್ರಾ ಇನ್ನೂ ಒಂದಿದೆ. ಏನಿದು? ಸ್ಟ್ಯಾಂಡ್. ಇದು ಕ್ಯಾಪ್ ಕವರು, ಕ್ಯಾಮ್ರಾದು. ಸೇಫಾಗಿ ಪಾಕೆಟಲ್ಲಿ ಇಟ್ಕೊಳ್ತೀನಿ ಅಂದಾಗ ಅದಕ್ಕೇನು ಪ್ರಾಬ್ಲಮ್ ಆಗಬಾರ್ದಂತ ಈ ಥರ ಇಟ್ಕೊಳ್ಳೋದು. ಪಾಕೆಟ್ ಎಲ್ಲ ಇದಕ್ಕೊಂದು ಕವರು, ಇದು ಸ್ಕ್ರೀನೆಲ್ಲ ಇದೆಯಲ್ಲ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಇದು ಕ್ಯಾಮ್ರಾದು. ವೈಲ್ಡ್ ಆ್ಯಂಗಲ್ ಲೆನ್ಸು ಮಿಸ್ಟ್. ನನಗೆ ತುಂಬ ಇತ್ತು 360 ಡಿಗ್ರಿ ಕ್ಯಾಮ್ರಾ ತೊಗೊಳ್ಳೋದಾ, ಅಥವಾ ಇನ್ನೊಂದೇನೋ ಈ ಆ್ಯಕ್ಷನ್ ಕ್ಯಾಮ್ರಾ ಬರುತ್ತಲ್ಲ ಗೋಪ್ರೋ, ಅದು ಇಷ್ಟೊಂದು ಆಪ್ಷನ್ಸ್ ಇತ್ತು. ಫೋನ್ ಬೇಡ, ಯಾಕೆಂದರೆ ಈಗ ಫೋನ್ ನನ್ನ ಹತ್ರ ಇದೆ, ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಮೆಮೊರಿ ಚೆನ್ನಾಗಿದೆ, ಎಡಿಟಿಂಗ್ ಎಲ್ಲ ಸೂಪರ್ ಇದೆ. ಇದಕ್ಕಿಂತ ನೆಕ್ಸ್ಟ್ ಏನಾದರೂ ಒಂದು ತೊಗೋಬೇಕಂತ ಇತ್ತು, ಹಾಗಾಗಿ ಇದು ತೊಗೊಂಡೆ. ನೆಕ್ಸ್ಟು ನಾನು ಇದರಲ್ಲಿ ವಿಡಿಯೋ ಮಾಡಿದಾಗ ಇದ್ರ ಹೆಂಗಿದೆ ಏನು ಅಂತ ಹೇಳ್ತೀನಿ. ಇದು ಯಾರಾದರೂ ಕ್ರಿಯೇಟರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೊಂದು ಬೆಸ್ಟ್ ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಫೋನ್ ಕ್ಯಾಮ್ರಾ ಏನೇ ತೊಗೊಳ್ಳಿ, ನಿಮಗೆ ಶೂಟ್ ಮಾಡೋದಕ್ಕೆ ಮತ್ತು ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ, ಅದನ್ನು ಎಡಿಟಿಂಗ್ ಮಾಡೋದಕ್ಕೆ, ಮತ್ತು ಅದ್ರದ್ದೊಂದು ಡೀಪ್ ಒಂದು ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದರೆ ಯಾವ ಕ್ಯಾಮ್ರಾನೂ ಚೆನ್ನಾಗಿಲ್ಲ ಅನಿಸ್ಬಿಡುತ್ತೆ. ಅದು ಅರ್ಥ ಆಯಿತು ಅಂತಂದರೆ ನೀವು ಎಷ್ಟೇ ಒಳ್ಳೆ ಅಂದರೆ ಒಂದು ಅವರೇಜ್ ಕ್ಯಾಮ್ರಾ ತೊಗೊಂಡ್ರು ಸೂಪರಾಗಿ ವಿಡಿಯೋ ಮಾಡ್ಕೊಂಡ್ಬಿಡ್ತೀರಾ. ಫೈನಲಿ ತೊಗೊಂಡ್ಬಿಟ್ಟೆ. ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ. ಸ್ಕ್ರೀನ್ ಓಪನ್ ಮಾಡಲಾಮು.
ಇನ್ನು ಇದೆ ನನ್ನ ಹೊಸ ಕ್ಯಾಮ್ರಾ, ಹೊರಗಡೆ ಹೋದಾಗ ಹ್ಯಾಂಡಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಪುಟಾಣಿಯಾಗಿದೆ ಅಲ್ವಾ, ಇಟ್ಕೊಂಡು ವಿಡಿಯೋ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರೋ ಫೋನ್ ತುಂಬ ದೊಡ್ಡದು, ಅದನ್ನು ಕೈಯಲ್ಲಿ ಹಿಡಿಯೋದಕ್ಕಾಗೋದಿಲ್ಲ, ಹಿಡ್ದು ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಹಾಗಾಗಿ ಯಾವುದಾದ್ರೂ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿರೋದನ್ನ ನೋಡ್ತಾ ಇದ್ದೆ. ಅದುವಾಗ ನನಗೆ ಇದು ಸಿಕ್ತು. ಸೊ ನೋಡೋಣ, ಮುಂದೆ ನಾನು ನಿಮಗೆ ಇದ್ರದ್ದು ರಿವ್ಯೂ ಕೊಡ್ತೀನಿ, ಹೆಂಗಿದೆ ಏನಿದೆ ಅಂತ. ನೆಕ್ಸ್ಟ್ ಯಾರಾದರೂ ಐಡಿಯಾ ಮಾಡಿದರೆ ಅಥವಾ ನಿಮ್ಗೇನಾದರೂ ಪ್ಲ್ಯಾನ್ ಇದ್ದರೆ ಸೊ ಹೋಗೋ ಏನೇನಿದೆ ಅದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇನ್ನು ಅಲ್ಲಿಂದ ಬಂದ ತಕ್ಷಣ ನನ್ನ ಹಸ್ಬೆಂಡ್ ಗ್ಯಾಸ್ ಫುಲ್ಲು ಗಲೀಜು ಮಾಡಿ ಇಟ್ಟಿದ್ರು. ನನಗೆ ಈ ಥರ ಗಲೀಜಲ್ಲಿ ಅಡುಗೆ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆನ ಶುರು ಮಾಡ್ಕೊಳ್ತಾ ಇದ್ದೀನಿ. ಅಣಬೆ ತಂದಿದ್ರು, ಅಣಬೆ ಸಾಂಬಾರು ಮಾಡಿಬಿಡೋಣ, ಎರಡು ಟೈಮ್ಗೂ ಆಗಿಬಿಡುತ್ತೆ ಅಂತ ಮತ್ತೊಂದು ಮಗ್ದೊಂದು ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಎಲ್ಲ ಬ್ಯಾಗೆಲ್ಲ ರೆಡಿ, ಇದೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಒಂದೇ ಸರಿ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ಪ್ರಗತಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಪಾತ್ರೆ ಎಲ್ಲ ತೊಳ್ಕೊಳ್ಳೋದ್ರಲ್ಲಿ. ನಾವು ಅಣಬೆ ಸಾಂಬಾರು ಯಾವಾಗಲೂ ನಾನ್ ವೆಜ್ ಸಾಂಬಾರು ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡೋದು. ಸೊ ಇದು ಬಟನ್ ಮಶ್ರೂಮ್ ಅಲ್ಲ, ನಾರ್ಮಲಾಗಿ ಒಂಥರ ಚೆನ್ನಾಗಿರುತ್ತೆ. ಇದು ಒಂಥರ ಹೆಂಗಿರುತ್ತೆ ಅಂದರೆ ನಾನ್ ವೆಜ್ ಥರನೇ ಇರುತ್ತೆ. ಹಾಗಾಗಿ ಇದು ನೋಡಿದಾಗೆಲ್ಲ ಒಂದ್ಸರಿ ನಾನ್ ವೆಜ್ ಸಾಂಬಾರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದ್ಬಿಡ್ತೀನಿ. ಇನ್ನು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಂಡ ತಕ್ಷಣ ನೆಕ್ಸ್ಟು ಸ್ನ್ಯಾಕ್ಸ್ ರೆಡಿ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇತ್ತು. ಇವಾಗ ತಾನೇ ಜಾಯಿನ್ ಮಾಡಿರೋದ್ರಿಂದ ಮತ್ತೆ ರಜಾ ಹಾಕಬಾರ್ದು ಅಂತ ಅಲ್ಲಿಗೂ ಕಳಿಸಿದ್ವಿ. ಏನಂತಂದರೆ ಸುಮಾರು 1 ವರ್ಷದ ಮೇಲಾಯಿತು ನಾವು ಟ್ರಿಪ್ ಪ್ಲ್ಯಾನ್ ಮಾಡಿರಲಿಲ್ಲ. ಸರಿ ಇವಾಗ ಎಲ್ಲಾದರೂ ಹೋಗ್ಬೇಡೋಣ ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಇದು. ಏನು ನಾವು ಅಂದ್ಕೊಂಡಿರಲಿಲ್ಲ ಏನೋ ಒಂದು ಪ್ಲ್ಯಾನು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಏನೂ ಗೊತ್ತಿರಲಿಲ್ಲ. ನಾವೆಲ್ಲ ಅಮ್ಮನ ಮನೆಗೆ ರಜೆಗೆ ಹೊರಟೋಗ್ಬಿಟ್ಟಿದ್ವಿ. ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಬನ್ನಿ ಒಂದು 4 days ಹೊರಗಡೆ ಹೋಗ್ಬಿಟ್ಬೇಡೋಣ ಅಂತ ಅಂದರು. ಸರಿ ಅಮ್ಮಂಗೆ ಹೇಳಿ ಹೊಡ್ತಾ ಇದ್ದೀವಿ, ಮಕ್ಕಳು 1 ವರ್ಷ ಆಯಿತು, ಎಲ್ಲೂ ಕರ್ಕೊಂಡು ಹೋಗೋಣ ಅಂತಿದ್ದಾರೆ, ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದಾಯಿತು. ಇನ್ನು ಅಮ್ಮನ ಮನೆಗೆ ಹೋದೆ, ಅಲ್ಲಿ ಪಾಪು ಬಂದಿತ್ತು, ಅಕ್ಕ ಇದು ಅದು ಅಂತ ಹೇಳಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ವ್ಲಾಗ್ ನಿಂತೋಯ್ತು. ಸುಮಾರು ಗ್ಯಾಪ್ ಆಗೋಯ್ತು, ಮತ್ತು ಇವಾಗಲೂ ಸ್ವಲ್ಪ ಗ್ಯಾಪ್ ಆಗ್ಬೋದೇನೋ ಗೊತ್ತಿಲ್ಲ. ರಜದಲ್ಲಿ ನೀವು ಎಲ್ಲರೂ ಬ್ಯುಸಿ ಇರ್ತೀರಾ, ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಹೊಸ ಕ್ಯಾಮ್ರಾ, ಹೊಸ ವ್ಲಾಗ್, ಹೊಸ ಎಕ್ಸ್ಪೀರಿಯೆನ್ಸು, ಏನೋ ಒಂಥರ ಹೊಸದಾಗಿದೆ ಇವತ್ತು ಈ ವರ್ಷ. ಇನ್ನೊಂದೇನು ಗೊತ್ತಾ, ಇವತ್ತು ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಬೇಕು, ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು, ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಬೇಕು. ಯಾಕೆಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವ್ರಿಗೆಲ್ಲ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿ ಕೂರಿಸಿದ್ದೀನಿ, ಸ್ನಾನ ಮಾಡಿಸಿ ಸ್ಕೇಟಿಂಗ್ ಕ್ಲಾಸಿಗೆ ಕಳಿಸಿ ಮತ್ತೆ ಬಂದಮೇಲೆ ಸ್ನಾನ ಮಾಡಿಸ್ಬೇಕು. ತುಂಬ ಕೆಲಸ ಇದೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾವು ರಜೆಗೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೊರಟ್ಬಿಟ್ಟಿದ್ವಿ. ಹಂಗಾಗಿ ಮನೇಲಿ ಏನೂ ಇಟ್ಟಿರಲಿಲ್ಲ, ನಾನೆಲ್ಲ ಸ್ವಲ್ಪ ಖಾಲಿ ಮಾಡಿದ್ದೆ. ನನ್ನ ಹಸ್ಬೆಂಡ್ ಅಷ್ಟಕ್ಕಷ್ಟೇ ಸುಮ್ಮನೆ ಬೇಸಿಕಾಗಿ ಏನಾದರೂ ಅಡುಗೆ ಮಾಡ್ಕೊಳ್ತಾರೆ, ತುಂಬ ಎಲ್ಲ ಮಾಡಲ್ಲ. ಇನ್ನೇನು ಅಲ್ಲಿಂದ ಬಂದಮೇಲೆ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಕರೆದ್ರೆ ಮನೇಲಿ ಏನೂ ಇಲ್ಲ, ಏನು ಬೇಕೋ ಅದೆಲ್ಲ ಮತ್ತೆ ತರಿಸೋದು ಮಾಡೋದು ಬೇಡ, ಮತ್ತೆ ರಜೆಗೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಇರೋದನ್ನೇ ಬ್ಯಾಲೆನ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿದಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಪಪ್ಪಿನ ಪೌಡರ್ ಹಾಕಿ ಮೇಲೆ ನೀವು ಕಲ್ಸಕ್ಕರೆ ಜೊತೆಗೆ ರುಬ್ಬಿಟ್ರೆ ಅದು ಆಗುತ್ತೆ, ಇಲ್ಲ ಅಂತಂದರೆ ಸಕ್ಕರೆನಾದರೂ ಯೂಸ್ ಮಾಡ್ಕೋಬೋದು. ಇನ್ನೆಲ್ಲರೂ ಹೊರಗಡೆ ಹೊರಟಾಗ ಒಂದು ಸ್ವಲ್ಪ ಏನಾದರೂ ಮನೆಯಿಂದ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ಸಲನೂ ಏನಾದರೂ ಮಾಡ್ತಾಯಿದ್ದೆ, ಟೈಮ್ ಸಿಗ್ತಾಯಿತ್ತು. ನಿನ್ನೆ ಸಂಜೆ ಬಂದಿದ್ದು. ನಿನ್ನೆ ಏನಾಯಿತು ಅಂತಂದರೆ ಯಾಕೋ ತುಂಬ ಒಂಥರ ಈ ಸೆಕೆಗೇನೋ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಅಡುಗೆ ಮನೆಗೆ ಬರೋಕ್ಕಾಗ್ತದೆ, ಇದು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ. ಇನ್ನು ಅಮ್ಮನ ಮನೇಲಿ ಬೇರೆ ಸ್ವಲ್ಪ ದಿನ ಇದು ಬಂದ್ವಾ, ಸಡನ್ನಾಗಿ ಏನು ಮಾಡಬೇಕಂತನೂ ಗೊತ್ತಾಗ್ತಾಯಿಲ್ಲ. ಅಂದರೆ ಈ ಸೆಕೆಗೆ ನನಗೆ ಮಾತ್ರ ಹಿಂಗೆ ಆಗ್ತಾಯಿದೆಯಾ, ಎಲ್ಲರಿಗೂ ಈ ಥರ ಫೀಲ್ ಆಗ್ತಾಯಿದೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಯಾವ ವರ್ಷವೂ ಈ ಥರ ಅನಿಸಿರಲಿಲ್ಲ. ಅಷ್ಟು ಒಂಥರ ಡಿಫ್ರೆಂಟ್ ಫೀಲಿಂಗ್. ಕೆಲಸ ಅಂದ್ರೇ ಇಷ್ಟ ಆಗ್ತಾಯಿಲ್ಲ, ಆ ಥರ ಅನಿಸ್ಬಿಟ್ಟಿದೆ. ಯಾವ ಸರಿನೂ ಹಿಂಗೆ ಅನಿಸಿರ್ಲಿಲ್ಲ. ಇಷ್ಟು ಸೆಕೆ, ಇಷ್ಟು ಬೇಸಿಗೆ, ಮೈಯಲ್ಲಿ ಎನಿ ಟೈಮ್ ನಾನು ಸುತ್ತ ಕೆಂಡ ಹಾಕ್ಕೊಂಡು ಕೂತಿದ್ದೀನೇನೋ ಅನ್ನೋ ಥರ ಫೀಲ್ ಬರ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಸರಿ ಓಕೆ, ಏನಾದರೂ ಕ್ವಿಕ್ಕಾಗಿ ಏನು ಮಾಡಬೇಕಂತ ಕಡಲೆಪುರಿ ಒಗ್ಗರಣೆ ಮಾಡ್ಕೊಂಡು ಹೋಗೋಣ, ಸ್ವಲ್ಪ ದಿನಾನೂ ಇರುತ್ತೆ ಮತ್ತು ಅದು ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ಕೊಂಡೆ. ಮತ್ತು ಮನೇಲೇ ಒಂದು ಸ್ವಲ್ಪ ಜಾಸ್ತಿ ಇದು ಕಡಲೆಪಪ್ಪು ತಂದು ತುಂಬ ದಿನ ಆಯಿತು, ಖಾಲಿನೇ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಒಂದು ಸ್ವೀಟ್ ಮಾಡ್ಬೋದು ಪೌಡರ್ ಮಾಡಿ, ಅದನ್ನು ಮಾಡೋಣ ಅಂದ್ಕೊಂಡೆ. ಇನ್ನು ಇದೇ ಥರ ಈ ಹುರ್ಗಡ್ಲೆ ಬರುತ್ತೆ, ಅಂದರೆ ಫುಲ್ಲು ಹುರ್ಗಡ್ಲೆ ಸಿಪ್ಪೆ ತೆಗೆದಲ್ಲೇ ಇರುತ್ತೆ, ಅದು ತುಂಬ ಒಳ್ಳೆಯದು, ಎನರ್ಜಿ ಜಾಸ್ತಿ ಸಿಗುತ್ತಲ್ವ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದು. ಮತ್ತು ಸ್ವಲ್ಪ ಪಾಪ್ಕಾರ್ನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವೇ ಮನೆಗೆ ಇದು ಜೋಳ ತರಿಸಿದ್ದೀನಿ. ಸೊ ಇದು ಈಸಿ ಮಾಡೋದು, ಆರಾಮಾಗಿ ಮಾಡ್ಕೊಬೋದು. ಸೊ ಇದಿಷ್ಟು ಸದ್ಯಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಇನ್ನೇನಾದರೂ ಬೇಕಂತಂದರೆ ಸ್ವಲ್ಪ ನೋಡಿ ಕಡಲೆ ಬೀಜದ್ದು ಚಕ್ಕಿ ಬರುತ್ತಲ್ಲ ಅದು, ಮತ್ತು ಕಡಲೆ ಬೀಜನೂ ಸುಳಿದಿಟ್ಕೊಂಡಿದ್ದೀನಿ ನಾನು. ಅಂದರೆ ಬೆಳಗ್ಗೆಯಿಂದ ಮನೆಯಲ್ಲೆಲ್ಲ ಸುಳ್ಕೊಟ್ರು. ಇದನ್ನು ಸ್ವಲ್ಪ ಫ್ರೈ ಮಾಡಿ ತೊಗೊಂಡೋಗ್ತೀನಿ. ಎಕ್ಸ್ಟ್ರಾ ಏನೂ ಸ್ನ್ಯಾಕ್ಸ್ ಮಾಡ್ತಾಯಿಲ್ಲ, ಲಡ್ಡು ಗಿಡ್ಡೆಲ್ಲ ಮಾಡ್ಬೋದಾಗಿತ್ತು.
ಬೇಡ, ಸುಮ್ಮನೆ ಜಸ್ಟ್ ಫ್ರೈ ಮಾಡಿಕೊಂಡು ಬೇಜಾರಾದಾಗ ಏನಾದರೂ ತಿನ್ನಬೇಕು ಅನಿಸಿದ್ರೆ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇಷ್ಟೇ ಸಾಕು, ಜಾಸ್ತಿ ಬೇಡ. ಅದ್ರ ಜೊತೆಗೆ ಸ್ವಲ್ಪ ಒಂದು ಚಾಕು, ಒಂದು ಬೌಲು ಮತ್ತು ನೀರಿರುತ್ತೆ. ನೀರಿಗಂತೂ ಎಲ್ಲ ಫುಲ್ಲು ತುಂಬಿಟ್ಕೊಂಡಿದ್ದೀವಿ. ಹಣ್ಣುಗಳನ್ನ ಜಾಸ್ತಿ ಕೊಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಶ್ ಮಾಡಿ ನೀಟಾಗಿ ಬೌಲಲ್ಲಿ ಕಟ್ ಮಾಡಿ ಕೊಟ್ಬಿಟ್ರೆ ಸ್ನ್ಯಾಕ್ಸ್ ಅದೇ ಆಗಿಬಿಡುತ್ತೆ. ಇದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಅಷ್ಟೇ, ಇನ್ನೇನೂ ಇಲ್ಲ. ಮುಂಚೆನೇ ಗೊತ್ತಿದ್ದರೆ ಏನಾದರೂ ಮಾಡ್ಬೋದಾಯಿತು. ಸಡನ್ನಾಗಿ ನಮ್ಮ ಮನೆಯವರು ಇಲ್ಲ ಬನ್ನಿ ಹೋಗೋಣ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೀವಿ. ಇವಾಗ ಇದೆಲ್ಲ ರೆಡಿ ಮಾಡಬೇಕು. ಟೈಮ್ ನೋಡಿದ್ರೆ ಆಗೋಯ್ತು. ಮಲಗಿದ್ದಾನೆ ಅವನು. ಎಬ್ಬರಿಸ್ಬಿಟ್ಟು ಇವಾಗ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಕ್ಲಾಸಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಬಂದ ತಕ್ಷಣ ಇನ್ನೂ ಏನೇನೋ ಇದೆ ಮಾಡೋಣ. ಈಗ ಅಡುಗೆ ಅಂತೂ ಆಯಿತು, ಅದ್ರ ಜೊತೆಗೆ ಹಂಗಾಗಿ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ತೀನಿ. ಇಲ್ಲಿ ಕೆಲಸ ಇನ್ನೇನಿಲ್ಲ, ಕಡಲೆ ಬೀಜ ಒಗ್ಗರಣೆ ಮಾಡ್ಕೊಳ್ಳೋದು ಮತ್ತು ಅದು ಅಷ್ಟೇ ಇರೋದು, ಜಾಸ್ತಿ ಏನೂ ಇಲ್ಲ. ಲಾಸ್ಟ್ ಟೈಮ್ ತುಂಬ ಮಾಡ್ಕೊಂಡಿದ್ದೆ, ಟೈಮ್ ಇತ್ತು, ನಂಗೆ ಮೊದಲೇ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈ ಸರಿ ಜಾಸ್ತಿ ಏನೂ ತಿಂಡಿ ಇಲ್ಲ, ಇಷ್ಟೇ. ಇನ್ನು ಈ ಒಂದು ಏನು ನಾನು ಪೌಡರ್ ಮಾಡಿಟ್ಟಿರೋದು ಅದ್ರೊಳಗೊಂದು ಹೆಲ್ದಿ ಡ್ರಿಂಕ್ ಕೂಡ ರೆಡಿ ಮಾಡ್ಬೋದು. ಅದು ನಾನು ನಿಮಗೆ ನೆಕ್ಸ್ಟ್ ಡೇ ಹೇಳ್ತೀನಿ. ಇನ್ನು ನಮ್ಮ ಮನೆ ಕ್ಯಾಟ್ ಅಂತೂ ಯಾವಾಗಲೂ ಹೆಂಗೆ ಮಲಗಿರುತ್ತೆ ಅಂತ ಅಂದರೆ ಭಯ ಆಗುತ್ತೆ ಒಂದೊಂದು ಸರಿ, ಆ ರೇಂಜಿಗೆ ಮಲಗಿರುತ್ತೆ. ಯಾವುದೋ ಬಾಡಿ ಒಂದು ಕಡೆ ಇರುತ್ತೆ, ತಲೆ ಒಂದು ಕಡೆ ಇರುತ್ತೆ, ಕೈ ಇನ್ನೊಂದು ಕಡೆ ಇರುತ್ತೆ. ಸುಮ್ಮನೆ ಹಾಗೆ ಅದಕ್ಕೆ ಇಷ್ಟ ಹೆಂಗೆ ಬರುತ್ತೋ ಹಂಗೆ ಮಲ್ಕೊಂಡು ನಿದ್ದೆ ಹೊಡಿತಾ ಇರುತ್ತೆ. ಇವಾಗ ಬೇಸಿಗೆ ಅಲ್ವಾ, ಅದಕ್ಕೆ ಈ ಸೆಕೆ ತಡ್ಕೊಳಕ್ಕಾಗ್ದಲೇ ಈ ಥರ ಎಲ್ಲ ಮಲ್ಕೊಳ್ಳುತ್ತೆ. ಫ್ಯಾನ್ ಎಲ್ಲಿರುತ್ತೋ ಅಲ್ಲೋಗಿ ಮಲ್ಕೊಳ್ಳುತ್ತೆ. ಇನ್ನು ನಮ್ಮ ಬೈರನೂ ಹಾಗೆ ಮಾಡ್ತಾ ಇದ್ದ. ನಾವೇನಾದರೂ ಹೊರಗಡೆ ಸ್ಟ್ಯಾಂಡ್ ಫ್ಯಾನ್ ಹಾಕೊಂಡು ಕೂತ್ಕೊಂಡಿದ್ರೆ ಬಂದು ಆ ಫ್ಯಾನ್ ಗಾಳಿಯಲ್ಲಿ ಆರಾಮಾಗಿ ಮಲ್ಕೊಳ್ತಾ ಇದ್ದ. ಪಾಪ ಅವಕ್ಕೂ ಕೂಡ ಹಿಂಸೆ ಅಲ್ವಾ ಸೆಕೆ. ನಾವಾದರೂ ಹೇಳ್ಕೊಳ್ತೀವಿ, ಏನು ಬೇಕೋ ಅದಕ್ಕೆ ಮಾಡ್ಕೊಳ್ತೀವಿ. ಪ್ರಾಣಿಗಳು ಹೆಂಗೆ ಮಾಡ್ತಾವಲ್ವ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತವೆ. ಈ ಕೋಳಿಯೆಲ್ಲ ಏನು ಮಾಡ್ತಾವೆ ಗೊತ್ತಾ, ಮಣ್ಣನ್ನು ಕೆರೆದ್ಬಿಟ್ಟು ಹೋಗಿ ತಣ್ಣಗಿರುತ್ತೆ ಅಂತ ಅಲ್ಲಿ ಮಲಗಿರ್ತವೆ. ಅಥವಾ ಗಿಡಕ್ಕೆ ನೀರು ಹಾಕಿದ್ರೆ ಆ ಗಿಡದ ಇದರಲ್ಲಿ ನೆರಳಲ್ಲಿ ಮಲಗಿರುತ್ತೆ. ಸೆಕೆ ಏನು ಮಾಡೋಕ್ಕಾಗಲ್ಲ, ಸರ್ವೈವ್ ಆಗಬೇಕಲ್ವಾ. ಮತ್ತು ಈ ಸೆಕೆಗೆ ನಮ್ಮ ಮನೇಲಿ ಎಷ್ಟೋ ಕೋಳಿಗಳು ಸತ್ತೋಗ್ಬಿಟ್ಟು. ಮತ್ತು ಪ್ರಗತಿ ಇಬ್ಬರೂ ಡ್ಯಾನ್ಸ್ ಕ್ಲಾಸಿಗೆ ಹೊರಟ್ರು. ನಾನು ರೆಡಿ ಆಗ್ತಾ ಇದ್ದೀನಿ. ಅವ್ರು ಹೋದ್ಮೇಲೆ ನಾನು ಹೋಗ್ತೀನಿ, ಜೊತೆಲಿ ರೆಡಿಯಾಗಿ ಹೋಗೋಕ್ಕಾಗಲ್ಲ. ಸುಮಾರು ಜನ ಕೇಳ್ತಾಯಿದ್ರಿ ಮೇನ್ ಬ್ರ್ಯಾಂಚ್ ಎಲ್ಲಿ ಬರುತ್ತೆ ಇದು ಸ್ಕೇಟಿಂಗ್ ಅಕಾಡೆಮಿ ಅಮ್ಮರ ಮನೆ ಹತ್ರ ಅಂತ. ಯಾರಾದರೂ ನಿಯರ್ ಬಗ್ಲುಗುಂಟೆ, ಬೋನ್ ಮಿಲ್ ಆ ಥರ ಇದ್ದರೆ ಮಲ್ಲಸಂದ್ರದಲ್ಲಿ ಇವ್ರದ್ದು ಮೇನ್ ಅಕಾಡೆಮಿ ಇರೋದು. ಅಲ್ಲಿಂದ ಟೀಚರ್ ಬಂದುಬಿಟ್ಟು ನಮಗೆ ಮಕ್ಕಳಿಗೆ ಇಲ್ಲಿಗೆ ಬಂದು ಹೇಳ್ಕೊಡ್ತಾರೆ. ಅಂದರೆ ಅವ್ರು ಇಲ್ಲಿ ಪ್ರಾಕ್ಟೀಸಿಗೆ ಅಂತ ಬರ್ತಿದ್ರಂತೆ. ಅಂದರೆ ಇಲ್ಲೇ ಅವಾಗ ಖಾಲಿ ಇತ್ತಲ್ಲ, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಲೆಂತಿಯಾಗಿ ರೋಡ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡ್ಬೋದು ಅಂತೇಳಿ ಇಲ್ಲಿ ಕರ್ಕೊಂಬರ್ತಿದ್ರಂತೆ. ಅವ್ರಿಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ಅವರೇ ರಿಕ್ವೆಸ್ಟ್ ಮಾಡಿ ಟೀಚರ್ಸ್ಗಳು ಯಾರಾದರೂ ನಮ್ಮ ಒಂದು ಲೇಔಟಲ್ಲಿರೋ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗತ್ತಾ ಅಂತ ಹೇಳಿ ಫಸ್ಟು ಹೊರಗಡೆ ಎಲ್ಲ ಮಕ್ಕಳು ಬರ್ತಿದ್ರು ಅಂತ ಹೇಳಿದ್ರು. ಆಮೇಲೆ ಬೇಡ, ತುಂಬ ಕಷ್ಟ ಆಗುತ್ತೆ, ನಮ್ಮ ಲೇಔಟಲ್ಲೇ ಬೇಕಾದಷ್ಟು ಮಕ್ಕಳು ಜಾಯ್ನ್ ಆಗಿದ್ದಾರೆ, ಇವ್ರಿಗೆ ಮಾತ್ರ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ನೀವು ಇಲ್ಲಿ ಬರೋಕ್ಕಾಗಲ್ಲ. ನಿಮ್ಗೆ ಬೇಕಂತಂದರೆ ಮಲ್ಲಸಂದ್ರದಲ್ಲಿ ಗೂಗಲಲ್ಲಿ ಚೆಕ್ ಮಾಡಿ ಸ್ಕೇಟಿಂಗ್ ಅಕಾಡೆಮಿ ಅಂತ, ಅಲ್ಲಿ ನಿಮಗೆ ಸಿಗುತ್ತೆ ಯಾವುದು ಅಂತ ಹೇಳಿ. ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲಿಗಿಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಸ್ಟೇಟ್ ಲೆವೆಲಲ್ಲಿಲ್ಲ, ಮತ್ತು ನೆಕ್ಸ್ಟ್ ಕಾಂಪಿಟೇಷನ್ ಲೆವೆಲಲ್ಲಿ ಕೂಡ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೀವೇನು ಜಾಯಿನ್ ಮಾಡೋಂಗಿದ್ರೆ ಇಲ್ಲಿಗಿಂತ ಅಲ್ಲಿ ತುಂಬ ಬೆಟರ್ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ಮಂತ್ ಫುಲ್ಲು ಆದರೆ ಅಲ್ಲೇ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಲ್ಲೇ ಕಳಿಸ್ತೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಹೇಳೋದು ಮರ್ತೋಯ್ತು, ಮತ್ತು ಸುಮಾರು ಜನ ಕೇಳಿದ್ರಿ. ಮಲ್ಲಸಂದ್ರ ಅಂತ ಚೆಕ್ ಮಾಡಿ, ಗೂಗಲಲ್ಲಿ ಸಿಗುತ್ತೆ. ಇವಾಗ ನಾನು ರೆಡಿಯಾಗಿ ಹೊರಟಿದ್ದೀನಿ. ನನ್ನ ಮಗ ಇವಾಗ ಏನು ವಾರ್ಮಪ್ ಎಕ್ಸಸೈಸ್ ಮಾಡ್ತಿರ್ತಾನೆ, ಅಷ್ಟರೊಳಗೆ ನಾನು ರೀಚ್ ಆಗಿಬಿಡ್ತೀನಿ. ನನಗೂ ಒಂಚೂರು ವಾಕಿಂಗ್ ಆಗೋದಾಗುತ್ತೆ, ಮನೇಲೇ ಕೂತಿರ್ತೀನಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೋಗ್ಬರ್ತೀನಿ. ನಾನೇನು ಹೋಗೋ ಅವಶ್ಯಕತೆ ಇಲ್ಲ, ಇವತ್ತು 1 hour ಕ್ಲಾಸ್ ಅಷ್ಟೇ ಇರಲಿ ಅಂತ ಹೊರಟಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಏನು ಮಾಡ್ತಾರೆ ಅಂತ. ಅಲ್ಲಿಂದ ಹೋಗಿ ನನ್ನ ಮಗ ಸ್ಕೇಟಿಂಗ್ ಮಾಡೋದು ನೋಡಿದ್ದು ಇದರಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಆ ಥರ ಚೆನ್ನಾಗೇ ಮಾಡ್ತಾಯಿದ್ದ. ಅವ್ನ ಕಾಲಲ್ಲಿರೋ ವೀಲ್ ಪಾಸ್ ಆಗ್ತಾ ಇದ್ರೆ ನನಗೆ ಭಯ ಆಗ್ತಾ ಇರೋದು, ಎಲ್ಲಿ ಮುಗಿಸ್ಕೊಂಡು ಬಿದ್ದುಬಿಡ್ತಾನೋ ಅಂತ. ಬಟ್ ಅವ್ನು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ನಿಂತ್ಕೋತಾ ಇದ್ದ ಅಂತಂದರೆ ನಾನೇ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಬಿದ್ದುಬಿಡ್ತಾನೆ ಅಂತ. ನಮ್ಮನೆಯವರಿಲ್ಲ, ಅವ್ನಿಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗಿದೆ, ಇವಾಗ ಎದ್ದೇಳ್ತಾನೆ, ಬೀಳಲ್ಲ, ಸುಮ್ಮನೆ ಇರೋ ಅಂತ. ಅಂದರೆ ನಮ್ಗೆ ಅಭ್ಯಾಸ ಇಲ್ಲ ಅಲ್ವಾ. ಟಕ್ಕಂತ ನೋಡಿದ ತಕ್ಷಣ ಅಯ್ಯೋ ಆ ವೀಲ್ ಮುಂದಕ್ಕೆ ಹೋಗಿ ಜಾರು ಬಿದ್ದೋಗ್ಬಿಡ್ತಾನೆ ಅಂತ ನನಗೆ ಆ ಥರ ಫೀಲ್ ಆಗ್ತಾಯಿತ್ತು. ಅವನು ಆರಾಮಾಗಿ ನಿಂತ್ಕೊಳ್ಳೋದು, ಎದ್ದೇಳೋದು, ಇವಾಗ ವಾಕ್ ಮಾಡೋದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅವನು ತುಂಬ ಕಂಫರ್ಟಬಲ್ ಆಗಿದ್ದಾನೆ ಮಾಮ್ ಜೊತೆ. ಚೆನ್ನಾಗಿ ಅಂದರೆ ನಿಜವಾಗ್ಲೂ ಚೆನ್ನಾಗಿದೆ ಇದೊಂದು ಕ್ಲಾಸ್ ಅಂತ ಅನಿಸ್ಬೋದು. ಪ್ರಗತಿಗೂ ಕೂಡ ಅಷ್ಟೇ ಸಖತ್ ವರ್ಕೌಟ್ ಅಂತೂ ಆಗ್ತಾಯಿದೆ ಇಬ್ರಿಗೂ. ಇನ್ನು ಅವರು ಹೇಳ್ತಾ ಇದ್ರು ಮಕ್ಕಳಿಗೆ ಹೆಲ್ದಿ ಫುಡ್ ತುಂಬ ಇಂಪಾರ್ಟೆಂಟು. ಸ್ಕೇಟಿಂಗ್ ಆಡ್ತಾರೆ ಅಂತಂದರೆ ಅವ್ರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಚಿಕ್ಕ ಮಕ್ಳಿಗೆ ತುಂಬ ಸ್ಟ್ಯಾಮಿನಾ ಇರುತ್ತೆ. ಬಟ್ ಈಗಿರೋ ಮಕ್ಳಿಗೆ ಆಗ್ತಾಯಿಲ್ಲ. ಯಾಕೆಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟು, ರಸ್ಕು, ಬ್ರೆಡ್ಡು ಇದು
ತುಂಬ ಕೊಡಬೇಡಿ ಅಂತ ಎಲ್ಲ ಸ್ವಲ್ಪ ಅವರು ನಮ್ಗೆ ಏನೇನೋ ಸಜೆಸ್ಟ್ ಮಾಡಿದ್ರು. ನಮ್ಮನೇಲಂತೂ ಅದೆಲ್ಲ ಕೊಡೋದಿಲ್ಲ, ಬಟ್ ಆದರೂ ಅವ್ರು ಹೇಳಿದ್ರು. ಇನ್ನು ನನ್ನ ಮೇಕಪ್ ಏನು ಆರ್ಗನೈಸ್ ಮಾಡೋದಕ್ಕೆ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಇಲ್ವಲ್ಲ, ಅದ್ರದ್ದು ಏನೇನು ಥಿಂಗ್ಸ್ ಇತ್ತಲ್ಲ ಅದನ್ನ ಇಡೋದಕ್ಕೆ ನನಗೊಂದು ಒಳ್ಳೆ ಸ್ಪೇಸೇ ಸಿಕ್ಕಿರಲಿಲ್ಲ. ಹಾಗಾಗಿ ಒಂದು ಸ್ಟ್ಯಾಂಡ್ನ ಬಜೆಟಲ್ಲಿ ಹುಡುಕಿ ನಾನು ತೊಗೊಂಡೆ. ಇದ್ರಲ್ಲಿ ಸುಮಾರು ಐಟಮ್ಗಳು ನನಗೆ ಏನೇನು ಬೇಕೋ ಅದನ್ನೆಲ್ಲ ಆರಾಮಾಗಿ ಇದ್ರಲ್ಲಿ ಜೋಡಿಸ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿದೆ, ಬಜೆಟಲ್ಲೂ ಇತ್ತು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಏನು ಮಾಡೋದು ಇವಾಗ, ಡ್ರೆಸ್ಸಿಂಗ್ ಟೇಬಲಲ್ಲಿ ಅಷ್ಟು ಸ್ಪೇಸ್ ಇಲ್ಲ. ನಮ್ಮ ಮನೇಲಿ ಇದ್ದಿದ್ದು ಡ್ರೆಸ್ಸಿಂಗ್ ಟೇಬಲಲ್ಲಿ ತುಂಬ ಸ್ಪೇಸ್ ಇತ್ತು, ತುಂಬ ದೊಡ್ಡದು. ಮತ್ತೆ ಎತ್ಕೊಂಡು ಹೋಗೋದು ಬೇಡ ಅಂತ ಅಲ್ಲೇ ಬಿಟ್ಟು ಬಂದ್ವಾ. ಸೊ ಇವಾಗ ನಮಗೆ ಸಾಲ್ಟೇಜ್ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಇದು ನೋಡೋಕ್ಕೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೈಟ್ ಕಲರಲ್ಲೇ ಬುಕ್ ಮಾಡಿದೆ. ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ಸ್ಟೇಬಲ್ ಆಗೂ ಇದೆ, ಯೂಸ್ ಮಾಡ್ಬೋದು. ಸ್ವಲ್ಪ ದಿನ ಅಂದ್ರೂ ತುಂಬ ದಿನವೇ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗಾಗಿ ಇದೊಂದನ್ನು ತೊಗೊಂಡು ಬಂದು ಇಟ್ಕೊಂಡೆ. ಸುಮಾರು ದಿನ ಆಯಿತು ಬುಕ್ ಮಾಡಿ. ನಾನು ಮನೇಲಿ ಇರಲಿಲ್ಲ ಅಂತ ರಿಟರ್ನ್ ಹೋಗಿ ಎಷ್ಟೋ ದಿನ ಆದಮೇಲೆ ವಾಪಸ್ ಬಂದಿದೆ, ಮತ್ತೆ ಡೆಲಿವರಿ ಕೊಟ್ಟಿದ್ದಾರೆ. ಇನ್ನು ಪಾಪ್ಕಾರ್ನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಜೋಳ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಟ್ಟೆನಾಗಿ ಮುಚ್ಚಿಬಿಟ್ರೆ ಸಾಕು, ಅದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಫ್ರೈ ಮಾಡಬೇಕು, ಡೈರೆಕ್ಟಾಗಿ ಮುಚ್ಚಿದ್ರೆ ಅದು ಬರಲ್ಲ ಬೇಗ. ಅಷ್ಟೇ, ಪಾಪ್ಕಾರ್ನ್ ರೆಡಿ ಆಗಿಬಿಡುತ್ತೆ. ಇನ್ನು ಪ್ರೀತಮ್ಗೆ ಕಿವಿ ಒಲೆ ಚೇಂಜ್ ಮಾಡಿಸ್ದಾಗಿಂದ ನಂದೇ ದೃಷ್ಟಿ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಅಷ್ಟು ನನಗೆ ಅವನ ಮೇಲೆ ಇಷ್ಟ ಆಗಿಬಿಟ್ಟಿದೆ. ಅಂದರೆ ಕ್ಯೂಟಾಗಿ ಕಾಣಿಸ್ತಾ ಇದೆ. ತೆಗ್ಸೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಇಲ್ಲ ಇಷ್ಟು ಬೇಗ ಏನು ತೆಗ್ಸೋದು, ಇರಲಿ ಬಿಡು, ನನಗೆ ಇಷ್ಟ ಆಯಿತು. ಹಾಕ್ಸ್ಬೇಕು, ಅದನ್ನ ಹಾಗೆ ಕಂಟಿನ್ಯೂ ಮಾಡಬೇಕಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಹಾಕ್ಸಿದ್ಮೇಲೆ ಸ್ವಲ್ಪ ಡೌಟ್ ಇತ್ತು, ಫೇಸ್ ಸ್ವಲ್ಪ ಸಣ್ಣ ಎಲ್ಲ ಇರೋದಕ್ಕೆ ಅವ್ನಿಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ, ಹೆಂಗೆ ಕಾಣಿಸುತ್ತೋ ಅಂತ ಹೇಳಿ. ಆಮೇಲೆ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇ ನೋಡ್ತಾ ಇರ್ತೀನಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಪ್ರೀತಮ್ ನೀನು ಅಂತ ಹೇಳ್ತಾ ಇರ್ತೀನಿ. ಒಂಥರ ಚೆನ್ನಾಗಿದೆ, ತುಂಬ ಒಂದು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ ಪ್ರೀತಮ್ದು ಅಂತ ಹೇಳ್ಬೋದು. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನನಗೆ ಹೇಳಿ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಆ ವಿಡಿಯೋದಲ್ಲಿ ನಾನು ಜಾಸ್ತಿ ಅವನ್ನ ತೋರ್ಸೋಕ್ಕಾಗಲಿಲ್ಲ, ಸೊ ಹಾಗಾಗಿ. ಇನ್ನು ಅದೇ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಬಡವರ ಬಾದಾಮಿ ಅಂತ ಏನು ಹೇಳ್ತಾರಲ್ಲ, 100% ನಿಜ. ಆಮೇಲೆ ಇದು ನಾಟಿ, ಊರಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರೋದು. ಹಾಗಾಗಿ ಇದು ತುಂಬ ಒಳ್ಳೆಯದು. ನಾನು ಒಂದು ಸ್ವಲ್ಪನೂ ವೇಸ್ಟೇ ಮಾಡೋದಿಲ್ಲ. ಆದಷ್ಟು ಇದ್ರೊಳಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಮಕ್ಕಳು ಕೊಡೋದು ಬಿಡ್ತೀನಿ. ಸುಳಿದಿಟ್ಟಿದ್ರು ಪ್ರಗತಿನೇ, ಬೆಳಗ್ಗೆನೆಲ್ಲ ಸುಳ್ದು ಎತ್ತಿ ರೆಡಿ ಮಾಡಿ ಇಟ್ಟಿದ್ರು ಕಡಲೆ ಬೀಜ ಎಲ್ಲ. ಅದನ್ನೆಲ್ಲ ಚೆನ್ನಾಗಿ ಉಪ್ಪಲ್ಲಿ ಫ್ರೈ ಮಾಡಿದ್ದೀನಿ. ಉಪ್ಪಲ್ಲಿ ಹುರಿದ್ರೆ ನಾವು ಕಡಲೆ ಬೀಜ ಸಿಪ್ಪೆ ಸಮೇತ ಹುರಿದಾಗ ಏನು ಟೇಸ್ಟ್ ಬರುತ್ತೆ, ಘಮ ಬರುತ್ತೋ ಅದೇ ಬರುತ್ತೆ. ಪಾಪ್ಕಾರ್ನು ಮತ್ತು ಕಡಲೆಪುರಿ ಎಲ್ಲ ರೆಡಿ ಆಯಿತು. ಮಕ್ಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಹೊರಗಡೆ ಅವರು ಅಟ್ಲೀಸ್ಟ್ ಬಾಯಿ ಆಡಿಸ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಹೇಳ್ಬಿಟ್ಟು ಹೊರಗಡೆ ತಿಂಡಿಗೆ ಬಿದ್ದುಬಿಡ್ತಾರೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ. ಇದು ಜಾಸ್ತಿ ದಿವಸ ಏನಾಗಲ್ಲ ಅಂದ್ಕೊಂಡಿದ್ದೀನಿ. ಇವಾಗ ತಿಂಡಿ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡೋಣ. ಆಮೇಲೆ ಸ್ವಲ್ಪ ಲಾಂಗ್ ಜರ್ನಿ, ಹಂಗಾಗಿ ಅಂದರೆ ಸುಮಾರು ದೂರ ಜರ್ನಿ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಡ್ ಥರ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಎಲ್ಲರಿಗೂ ಇದು ಒಂದು ಸ್ವಲ್ಪ ಬಜೆಟಲ್ಲಿ, ಅಂದರೆ ಬಜೆಟ್ ಎಲ್ಲ ಮಾಡೋಕ್ಕಾಗಲ್ಲ ಬಿಡಿ, ಎಲ್ಲೆಲ್ಲಿ ಕಡಿಮೆ ಮಾಡೋಕ್ಕಾಗತ್ತೋ ಅಲ್ಲಲ್ಲಿ ಕಡಿಮೆ ಮಾಡ್ಬೋದು. ಅದರೊಳಗೆ ನನಗೆ, ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ 3 ಜನಕ್ಕೂ ಯಾವುದೇ ಒಂದು ಹೊಸ ಡ್ರೆಸ್ ತೊಗೊಂಡಿಲ್ಲ. ಪ್ರೀತಮಿಗೆ ಮಾತ್ರ ತೊಗೊಂಡು. ಯಾಕೆಂತಂದರೆ ಈ ಲಾಸ್ಟ್ ಇಯರಿಂದ ಪ್ರೀತಮಿಗೆ ಬಟ್ಟೆಗಳೇ ಸರಿಯಾಗಿ ಕೊಡಿಸಿಲ್ಲ ನಾನು. ಸೈಜ್ ಸುಮ್ಮನೆ ವೇರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಂಗೋ ಅವ್ನಿಗೆ ಆಗುತ್ತೆ, ಇರಲಿ ಬಿಡು ಅಂತ ಹೇಳಿ ತೊಗೊಂಡೆ. ಸಿಸರ್ ಸಿಗತ್ತಾ? ಹಾಗಾಗಿ ಇಟ್ಬಿಟ್ಟಿದೆ ನೆನ್ನೆ. ಇದು ಒಂದು, ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಆದಷ್ಟು ಕಾಟನ್. ಅವ್ನಿಗೆ ಇಷ್ಟೇ ತೊಗೊಳ್ಳೋದು, ತುಂಬ ಈಸಿ ಗಂಡು ಮಕ್ಳಿಗೆ ಬಟ್ಟೆ ತೊಗೊಳ್ಳೋದು. ಇದು ಚೆನ್ನಾಗಿದೆ ಅಲ್ವಾ, ಕಲರ್ 3 ಕಲರ್ ಇತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಚೆನ್ನಾಗಿದೆ ಇದು. ಪ್ರೀತಮಿಗಂತೂ ಬಟ್ಟೆದೇನು ಟೆನ್ಷನ್ ಇಲ್ಲ ನನಗೆ. ಇನ್ನು ಇದು 3 ಟೀ ಶರ್ಟ್ ತೊಗೊಂಡೆ. ತುಂಬ ಸೆಕೆ ಇದೆ ಅಲ್ವಾ, ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ. ಅವನಿಗೆ ಏಜ್ ಇವಾಗ 4 ಇಯರ್ಸು, ನಾನು ತೊಗೊಳ್ಳೋದು 2 to 3 ಇಯರ್ಸು. ಹೈಟ್ ಇದ್ದಾನೆ, ಸೊ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ. 4 to 5 ಹೋಗೋಕ್ಕೆ ಆಗೋದಿಲ್ಲ, 2 to 3ನೇ ಇರಬೇಕು. ಹಾಗಾಗಿ ಇದೆಲ್ಲ ನೋಡಿ, ಅಲ್ಲ ಸಾರಿ 3 to 4 ಕರೆಕ್ಟು, 3 to 4 ತೊಗೊಂಡೆ. ಅವನಿಗೆ 4 ಇಯರ್ಸ್ ಅಲ್ವಾ, ಹಾಗಾಗಿ ಇದು 3 to 4 ಜಾಸ್ತಿ ಎಲ್ಲ ತೊಗೊಳಕ್ಕಾಗಲ್ಲ. ಇದು ಒಂಥರ ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೆಟ್ ಇತ್ತು, ಇದರೊಳಗೆ ಇದು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇದು ಈ ಥರದ್ದು ಒಂದಿತ್ತು, ಅವನ ಹತ್ರ ಹಾಳಾಗಿದೆ, ಹಾಗಾಗಿ ಇದು ಒಂದು ಇರಲಿ ಅಂತ ಈ 3 ಟೀ ಶರ್ಟು. ಬಟ್ ಒಂದೇ ಒಂದು ಫಸ್ಟ್ ಟೈಮ್ ಅವನಿಗೆ ನೈಟ್ ಡ್ರೆಸ್ ತೊಗೊಂಡಿದ್ದೀನಿ, ನೈಟ್ ವೇರ್. ಇದು ಗೊಂಬೆ ಎಲ್ಲ ಇತ್ತಾ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಇದು ಒಂದು, ಅದಕ್ಕೆ ಪ್ಯಾಂಟು, ನೈಟ್ ಡ್ರೆಸ್ಸು. ಅದ್ರ ಜೊತೆ ಇನ್ನೊಂದು ಡ್ರೆಸ್ಸು ಎಷ್ಟಾಯಿತು, 1 2 ಬಟನ್ ಇದೆ. ಇದು ಫ್ರಂಟ್ ಬಟನ್ ಇದೆ. ಇದೊಂದು ತೊಗೊಂಡೆ. ಅವನ ಹತ್ರ ಬ್ಲೂ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಈ ಬ್ಲೂ ಮತ್ತು ಇದು ಪೇರ್ ಕಲರ್ ಚೆನ್ನಾಗಿತ್ತು ಅಂತ
ಬರೀ ಶಾರ್ಟ್ಸೇ ಬುಕ್ ಮಾಡಿದ್ದೀನಿ. ಪ್ಯಾಂಟ್ ಬೇಡ, ಸಿಕ್ಕಾಬಿಟ್ಟೆ ಸೆಕೆ ಅಲ್ವಾ, ಈ ಸೆಕೆಯಲ್ಲಿ ಮಕ್ಕಳನ್ನ ಹೆಂಗೆ, ನಾನಂತೂ ಹೊರಟಿರೋದೇ ಈ ಟೈಮಲ್ಲಿ ಅಲ್ವಾ, ಸಿಕ್ಕಾಬಿಟ್ಟೆ ಸೆಕೆನೂ ಇದೆ. ಇದೇ ಥರ ಫುಲ್ಲು ಒಂದು ಸೆಟ್ ತೊಗೊಂಡಿದ್ದೆ. ಈ ಕಲರ್ ಇಷ್ಟ ಆಯಿತು ನನಗೆ, ಹಂಗಾಗಿ ಇನ್ನೊಂದು ಮತ್ತೆ ಅದರಲ್ಲೇ ತೊಗೊಂಡೆ. ಲಡ್ಡು ಮಾಡಿಕೊಟ್ರಾ? ನೀನು ತಿನ್ನಲಿ ಅಂತ ಮಾಡಿದೆ. ಅದ್ರ ಜೊತೆಗೆ ಇದು ಗ್ರೇ ಬ್ಲ್ಯಾಕ್ ಕಲರ್ ಒಂದು ತೊಗೊಂಡೆ. ಸುಮ್ಮನೆ ಇದೆಲ್ಲ ಸ್ವಲ್ಪ ಕಡಿಮೆನೆ, ಡೈಲಿ ವೇರ್ ಥರ. ಫಸ್ಟ್ ಟೈಮ್ ಅಲ್ವಾ, ಟ್ರಿಪ್ಗೆ ಹಾಕೊಂಡು ಹೋಗ್ಲಿ ಅಂತ ಹೇಳಿ ತೊಗೊಂಡೆ. ಸೊ ಇದಿಷ್ಟು ಪ್ರೀತಮಿಗೆ ತೊಗೊಂಡಿದ್ದು. ಇನ್ನು ಯಾರಿಗೂ ಒಂದು ಸಣ್ಣ ಪರ್ಚೇಸ್ ಕೂಡ ಮಾಡಿಲ್ಲ. ಇನ್ನೆಲ್ಲರಿಗೂ ಇರೋದ್ರಲ್ಲೇ ಎಲ್ಲ ಡ್ರೆಸ್ನು ಮ್ಯಾಚ್ ಮಾಡಿ ಅಡ್ಜಸ್ಟ್ ಮಾಡಿ ತೊಗೊಂಡಿದ್ದೀವಿ. ಇದ್ರಲ್ಲಿ ಗೊಂಬೆ ಇದೆ, ಇದು ಹಾಕೊಂಡು ಟಚ್ ಮಾಡ್ತಾನೆ. ಓಕೆ, ಇದಿಷ್ಟು ತೊಗೊಂಡಿದ್ದೀನಿ. ಇನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ಟೆದು ಟೈಮ್ ಇಲ್ಲ, ಹಂಗಾಗಿ ಈಗಲೇ ಇಟ್ಬಿಡೋದು, ಬೆಳಗ್ಗೆ ಎದ್ದು ಹೊರಡ್ತಾ ಯಾವುದೇ ತಿಂಡಿ ಆಗಲಿ ಯಾವುದೇ ಊಟ ಆಗಲಿ ಹಿತಮಿತವಾಗಿ ತಿಂದರೆ ಏನು ತೊಂದರೆ ಆಗೋದಿಲ್ಲ. ಯಾವ್ದು ಅತಿ ಆಗುತ್ತೋ ಆವಾಗ ಅಮೃತನ ವಿಷಯ ಅಂತಾರಲ್ಲ, ಹಾಗೆ ಎಲ್ಲನೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ. ಎಲ್ಲನೂ ಅಷ್ಟೇ. ಸುಮಾರು ಲಾಸ್ಟ್ ನನ್ನ ಹಸ್ಬೆಂಡ್ ಬರ್ಡೇ ಅಲ್ಲಿ ನಾವು ಒಂದು ಕುದುರೆಮುಖ ರೆಸಾರ್ಟ್ ಥರ ಒಂದು ಹೋಮ್ ಸ್ಟೇಗೆ ಹೋಗಿದ್ವಿ. ಇದು ಲಾಸ್ಟು. ಅದಾದಮೇಲೆ ನಾವೆಲ್ಲೂ ಹೋಗಿರಲಿಲ್ಲ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿ, ಆ್ಯಕ್ಚುಲಿ ಈ ಪ್ಲ್ಯಾನ್ ಕೂಡ ಇರಲಿಲ್ಲ, ಬೇಡ ಈ ವರ್ಷ ಹೋಗೋದು ಅಂತಲೇ ಫಸ್ಟ್ ಮಾತಾಡ್ಕೊಂಡ್ವಿ. ಆಮೇಲೆ ಏನಂತ ಗೊತ್ತಿಲ್ಲ, ಅವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಹೋಗ್ಬೇಕು ಅಂತ ಅವರೇ ರೆಡಿಯಾಗಿ ಹೊರಟು ಕರ್ಕೊಂಡು ಹೋಗೋಕ್ಕೆ ಇದು ಮಾಡಿದ್ರು. ಸರಿ ಹೋಗ್ಲಿ ಬಿಡು, ಅಂದರೆ ಪ್ರೀತಮ್ ಗೊತ್ತಾಗಲ್ಲ, ಬಟ್ ಪ್ರಗತಿಗೆ ತಿರ್ಗಾಡ್ಬೇಕಂತ ಇರುತ್ತೆ. ಅಟ್ಲೀಸ್ಟ್ ಲೋಕಲ್ ಬ್ಯಾಂಗ್ಳೂರಲ್ಲಂತೂ ತಿರ್ಗಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಧೂಳು, ಟ್ರಾಫಿಕ್ಕು ಅಂತ. ಈ ಟ್ರಾಫಿಕ್ಕು ಧೂಳಿಂದನೇ ನಾವು ಹೊರಗಡೆ ಎಲ್ಲೂ ಹೋಗ್ದಂಗೆ ಆಗ್ಬಿಟ್ಟಿತ್ತು. ಸರಿ ನೋಡೋಣ, ಎಲ್ಲಾದರೂ ಹೊರಗಡೆ ಹೋಗಿ ಬಂದುಬಿಡೋಣ ಮಕ್ಳಿಗೋಸ್ಕರ ಅಂತ ಹೇಳಿ ಹೊರಟಿದ್ದೀವಿ. ನಾವು ಅಪರೂಪಕ್ಕೆ ಕೊಟ್ಟರು ಒಂದು ಖುಷಿ ಅಂತೂ ನಾವು ತೊಗೊಂಡೋಗ್ತೀವಿ, ವಾಪಸ್ ಆ ಖುಷಿನ ಕ್ಯಾರಿ ಮಾಡ್ಕೊಂಡು ಬರ್ತೀವಿ. ಒಂದು ಮೆಮೊರಿ ಅಂತೂ ಇರುತ್ತೆ. ಪ್ರಗತಿಗೆ ಲಾಸ್ಟ್ ಟೈಮ್ ನಾವು ಹೋಗಿರೋ ಆ ಜಾಗದ ಮೆಮೊರಿ ಕಂಪ್ಲೀಟಾಗಿ ಹಂಗಿದೆ. ನಾನು ಮಾಡಿರೋ ಸ್ನ್ಯಾಕ್ಸ್ ಎಲ್ಲ ಹೇಳ್ತಾಯಿದ್ರು, ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದು ಅಲ್ವಾ ಮಮ್ಮಿ ಅಂತ. ಸೊ ಆ ಥರದ್ದು ಏನಾದರೂ ಒಂದು ಮೆಮೊರಿ ಇರಬೇಕು ಮಕ್ಳ ಜೊತೆ ಅನ್ನೋದಷ್ಟೇ. ಇನ್ನು ತುಂಬ ದೂರ ಹೋಗೋದ್ರಿಂದ ಇಬ್ಬರು ಮಲ್ಗೋಕ್ಕಾಗೋದಿಲ್ಲ, ತುಂಬ ಕಂಫರ್ಟ್ ಇರಲ್ಲ, ನೆಕ್ ಪೇನ್ ಎಲ್ಲ ಬಂದ್ಬಿಡುತ್ತೆ. ನಮಗಾದ್ರೂ ಓಕೆ, ಬಟ್ ಮಕ್ಳಿಗೆ ಆಗೋದಿಲ್ಲ. ಹಾಗಾಗಿ ಈಗ ಪ್ರೀತಮ್ ನನ್ನ ಜೊತೆ ಮುಂದೆ ಕುತ್ಕೊಳ್ಳೋದಿಲ್ಲ, ಅಕ್ಕನ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟು ಯಾವಾಗಲೂ ಹಿಂದೆನೇ ಕುತ್ಕೊಳ್ಳೋಕೆ ಹೋಗ್ತಾನೆ. ಹಾಗಾಗಿ ಇಬ್ರಿಗೂ ಕಂಫರ್ಟಬಲ್ ಆಗಿರಲಿ ಅಂತ ಈ ಪ್ಲ್ಯಾನ್ ಮಾಡಿದ್ವಿ. ಏನು ಬೇಕು ನಿಂಗೆ? ಅವನಷ್ಟು ಉದ್ದ ಇದೆ ಅಷ್ಟೇ ಕಾರು. ಇವಾಗ ಅವ್ನು ನಿಂತ್ಕೊಳ್ಳೋದೇ ಇಲ್ಲ, ಮುಂದೆಗಡೆ ನೋಡಕ್ ಹಂಗೆ ಕುತ್ಕೋಬಹುದು. ಏನಪ್ಪ ಹೋಗೋಣ? ನೀನ್ ಟಚ್ ಮಾಡ್ತೀಯಾ? ಏನಪ್ಪ ಕ್ಲೋಸ್ ಮಾಡ್ಬಿಟ್ಟು ನಾವೆಲ್ಲ ಹೋಗೋಣ? ನಾಳೆ ಹೋಗೋದು, ಇವತ್ತಲ್ಲ, ಬೆಳಗ್ಗೆ ಮಾರ್ನಿಂಗ್. ಚೆನ್ನಾಗೈತಿ ಇಲ್ಲಿ. ಚೆನ್ನಾಗಿತ್ತಾ? ಸರಿ ಬಾ ಪ್ರೀತು, ನಾಳೆ ಹೋಗೋಣ. ಇವತ್ತೆಲ್ಲ ಹೋಗೋದು, ನಾಳೆ ಇವಾಗ ರೆಡಿ ಮಾಡಿದೀವಿ ಅಷ್ಟೇ. ಅವ್ನು ಬೇಕಂದ್ರೆ ಇವತ್ತು ರಾತ್ರಿ ಇಲ್ಲೇ ಮನಿಕೊಂಡ್ಬಿಡ್ತಾನೆ. ಚೆನ್ನಾಗಿದ್ಯಾ? ಅದ್ರಲ್ಲಿ ಗಾಡಿ ಮೂವ್ ಆಗ್ತಿದ್ರೆ ಎಂತ ನಿದ್ದೆ ಬರುತ್ತಲ್ಲ ಪ್ರೀತಮ್. ಬನ್ನಿ ನಾಳೆ ರೆಡಿ ಸೆಟ್ ಇಬ್ರಿಗೂ ಮಲ್ಕೊಳಕ್ಕೆ. ಇನ್ನು ಡಿಕ್ಕಿಗೆಲ್ಲ ಸಾಮಾನು ತುಂಬಿಟ್ಟು ಹೋಗೋದು. ಕುತ್ಕೊಂಡ್ರೆ ಹಿಂಗೆ ಕುತ್ಕೊಬೋದು ಆರಾಮಾಗಿ. ಆ ಕಡೆ ಹೋಗಿ ಕುತ್ಕೊ, ಹಂಗೆ ಕುತ್ಕೊಬೋದು. ಓಕೆ, ಇವನ್ ಕಾಲಿಗೆ ಫುಲ್ ಹಿಂಗೆ ಹಂಗೆ ಕಾಲು ಇಟ್ಕೊಂಡೆ ಕುತ್ಕೋಬೋದು ನೀನು. ಹಾಂ, ಚಳಿ ಐತೈತಿ, ಸೊಳ್ಳೆ ಬರುತ್ತೆ ಅಂತ ಹೇಳ್ತಾರೆ. ಚಿನಿ ಇವತ್ತಲ್ಲ ಚಿನಿ, ನಾಳೆ ಹೋಗೋದು. ನಾಳೆ ಫುಲ್ ಮಜಾ ಮಾಡ್ಬಿಡ. ನಾಳೆ ಯಾರು ಬೇಕಾಗಿಲ್ಲ, ಇಲ್ಲೇ AC ಆನ್ ಮಾಡ್ಕೊಂಡಿಲ್ಲ. ನಿಮಗೆ ನಮಗೆ ಅದೇ ತುಂಬಾ ಲಾಂಗ್ ಅಲ್ವಾ, ಕತ್ತೆಲ್ಲ ಬಗ್ಸ್ಕೊಂಡು ಮಲ್ಕೋತಾನೆ ಪ್ರೀತಮ್ ಅಂತ ಫುಲ್ ಎಲ್ಲ ಸೆಟ್ ಮಾಡಿದಿಲ್ಲ. ಪ್ರೀತಮ್ ಮಲ್ಬೋದು, ಇಲ್ಲ ಪ್ರಗತಿ ಮಲ್ಬೋದು, ಇಬ್ರಿಗೂ ಜಾಗ ಆಗಲ್ಲ. ಹಂಗಾಗಿ ಸೆಟ್. ನಾಳೆ ಬೆಳಗ್ಗೆ ಹೋಗೋದಕ್ಕೆ ಎಲ್ಲ ರೆಡಿ. ನಾವು ಹೋಗ್ತೀವಿ ಹೋಗ್ರಿ, ನಾವು ಹೋಗ್ತೀವಿ ಗಾಡಿ ಓಪನ್ ಮಾಡಿಲ್ಲ, ಕಾರಲ್ಲಿ ಹೋಗ್ತೀವಿ ಈಗ. ಹೋಗ್ತೀವಿ. ಬಾಯ್ ಬಾಯ್.
ತೆಗಿ ಜಲ್ದಿ ಮತ್ತೆ. ಬೇಗ ಹೋಗಿ ಡೋರ್ ಲಾಕ್ ಮಾಡ್ಕೊತಾನೆ. ಈಗ ಕಷ್ಟ ಆಯ್ತು. ಆಲ್ ಸೆಟ್ ಅಂತ ಹೇಳ್ಬೋದು. ಇನ್ನು ಹೊರಡೋದಷ್ಟೇ ಬಾಕಿ ಇರೋದು. ನಾಳೆ ದಿನಕ್ಕೆ ನಾವೆಲ್ಲರೂ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀವಿ ಹೆಂಗಿರುತ್ತೋ ಹೇಗೋ ಅಂತ. ಸೊ ನಾಳೆಯ ಇನ್ನೊಂದು ಟ್ರಿಪ್ ವ್ಲಾಗಲ್ಲಿ ನಾವು ಸಿಗ್ತೀವಿ. ಇದಂತೂ ನಮಗೆ ತುಂಬ ಖುಷಿ ಕೊಡುತ್ತೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೊರಡ್ತೀವಿ ಅಂತ ಅಂದರೆ ಸುಮಾರು ಕೆಲಸ ಇರುತ್ತೆ ಹೇಳಿ. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಅದನ್ನೆಲ್ಲ ತೊಗೊಂಡೋಗಿ ಕಾರಲ್ಲಿಟ್ಟು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಉಳಿದಿರೋ ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆ ಏನೂ ಕೆಲಸ ಉಳಿಬಾರ್ದು ಅನ್ನೋ ಥರ ಎಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ಏನಾದರೂ ಮರ್ತೋಗ್ಬಿಟ್ಟಿದ್ರೆ ಎಲ್ಲ ಪಕ್ಕ ಇದೆ. ಈ ಸರಿ ಅಂತೂ ಪಕ್ಕ ಇಟ್ಟಿದ್ದೀನಿ. ಅದು ಏನು ಮರ್ತೋಗಿದ್ದೀನಿ ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನೂ ಗೊತ್ತಾಗೋದಿಲ್ಲ. ಮತ್ತು ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶಪ್ ಆಗಿ ದೇವ್ರಿಗೊಂದು ಪೂಜೆ ಮಾಡಿಬಿಟ್ಟು ಹೊರಟ್ಬಿಟ್ರೆ ಆಯಿತು. ಇಷ್ಟೇ. ಎಲ್ಲ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಹಾಗೆ ಜಸ್ಟ್ ಮಕ್ಳಿಗೋಸ್ಕರ ಸುಮ್ಮನೆ ಒಂದು ಸಣ್ಣ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇವತ್ತಿನ ವ್ಲಾಗ್ನಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಒಂದು ಏನು ನಾವು ಎಲ್ಲಿ ಹೋಗ್ತೀವಿ ಅದರ ಒಂದು ಕೆಲವೊಂದಿಷ್ಟು ವಿಡಿಯೋಗಳು ಬರ್ಬೋದು. ಈಗ ನೀವು ಕೂಡ ರಜದಲ್ಲಿದ್ದೀರಾ. ಸುಮಾರು ಜನ ಏನು ಬೇಸಿಗೆ ರಜಾನ ಎಂಜಾಯ್ ಮಾಡ್ತಾ ಇರ್ತೀರಾ ಅಥವಾ ನೀವು ಟ್ರಿಪ್ಗಳಲ್ಲಿ ಇರ್ತೀರಾ. ನಿಮ್ಮದೇ ಆದಂಥ ಒಂದು ಟೈಮ್ನ ನೀವು ಸ್ಪೆಂಡ್ ಮಾಡ್ತಾ ಇರ್ತೀರಾ. ಸೊ ಏನೇ ಆಗಿರಲಿ ನಿಮ್ಮ ಸಮಯ ತುಂಬ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.